ಬೀದಿಗೆ ಬರೋದು ಕೇಳಿದಿರಲ್ಲ. ಆ ಮನೆ ಕೀ ಕೊಟ್ಟವ್ರೆ. ಏನ್ ಕಟ್ಟಿಲ್ಲ ಏನಿಲ್ಲ. ಇಲ್ಲಿ ನಂಗೆ ಇವಳು ಗ್ರೀಷ್ಮ ಮಗಳನ್ನ ಮದುವೆ ಆಗ್ತಾಳಂತೆ ಇವಾಗಪ್ಪ ಹೇಳಲ್ಲ ನಮ್ಮ ಮನ್ಸೆಲ್ಲ ಫುಲ್ಲು ಇವಳಂತೂ 8 ಡಾಗ್ಸ್ ಇದೆ. ಅದು ಮರಿ ಇವ್ ನೋಡಿ ಗೈಸ್ ಆಪರೇಷನ್ ಥಿಯೇಟರ್ಗೆ ಹೋಗೋ ಥರ ಈ ಥರ ಗ್ಲೌಸ್. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಪ್ಯಾಕಿಂಗ್ ಆಗಿದೆ, ಎಷ್ಟು ಪ್ಯಾಕಿಂಗ್ ಆಗಿದೆ. ಇವಾಗ ಇಲ್ಲೊಂದು ಸೂಟ್ ಕೇಸ್ ಇದೆಯಲ್ಲ, ಈ ಸೂಟ್ ಕೇಸಲ್ಲಿ ಹುಡುಗಿನ ಹಾಕ್ಬಿಡದೆ. ನಿನ್ನೂ ಅದ್ರ ಒಂಚೂರು ಇಡಿಸ್ತೇತಾ, ಸ್ವಲ್ಪ ಇಟ್ಟವ್ರು ಅಷ್ಟೇ. ಏನಂತೀರಾ? ನಮ್ಮ ಮನ್ಸು ನಂಗೆ ಒಳ್ಳೇದು ಮಾಡಿದ್ರೆ ದೇವರು ಈ ಸೂಟ್ ಕೇಸ್ ಎಲ್ಲ ಯಾಕೆ ಏನಂತೀರಾ? ತಾಯಿ ಕಣ್ಣು ಮುಗಿಸಿ ಒಳ್ಳೇದಾಗುತ್ತೆ. ಅಲ್ಲಿ ಹೆಲ್ಪ್ ಮಾಡ ಅಂತಂದ್ರೆ ಇಂಥ ಕಿತ್ತೋಗಿರೋ ಡೈಲಾಗ್ ಹೊಡಿಯೋದು ಮಾತ್ರ ಚೆನ್ನಾಗಿ ಮಾಡ್ತಾರೆ. ಹೆಲ್ಪ್ ಮಾಡ್ಬೇಕಾನೆ ಬಂದೆ. ಇವ್ರು ನೋಡಿ ಭರತನಾಟ್ಯ ಡ್ರೆಸ್ನ ಇನ್ನೂ ಬಿಚ್ಚೇ ಇಲ್ಲ. ನಾನಿನ್ನ ಲೆಜೆಂಡ್ ಸ್ಕೂಲ್ ಯೂನಿಫಾರ್ಮ್ ನೀನು ಲೆಜೆಂಡ್ ಅಂತ ಯಾರು ಹೇಳೇ ಇಲ್ಲ. ನಿನ್ನೆ ಎಷ್ಟೊಂದು ಬ್ಯಾಗ್ಸ್ ಇತ್ತು, ಇವಾಗ ಹಳೆ ಎಲ್ಲ ಖಾಲಿಯಾಗಿದೆ. ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ನ ತೊಗೊಂಡಿದ್ವಿ. ಅಲ್ಲಿ ನೋಡಿ ನಮ್ಮ ಟೆಂಪೋ, ಈ ಟೆಂಪೋದಲ್ಲೆಲ್ಲ ಫಿಕ್ಸ್ ಮಾಡಿದ್ವಿ. ಅವರೆಲ್ಲ ಅದು ನಮ್ಮ ಚಿಕ್ಕಪ್ಪ, ಅದು ಮಮ್ಮಿಯವರ ಸ್ಟೂಡೆಂಟ್ಸ್. ಇವ್ರು ನೋಡಿ ಗೈಸ್ ಆಪರೇಷನ್ ಥಿಯೇಟ್ರಿಗೆ ಹೋಗೋ ಥರ ಈ ಥರ ಗ್ಲೌಸ್ ಹಾಕೊಂಡವಳೆ. ಇಲ್ಲೆಲ್ಲ ಪ್ಯಾಕ್ ಆಗಿದೆ. ಹಾಯ್ ಲಾಸ್ತಿ ಅವರೇ, ಏನು ಅನಿಸ್ತಾ ಇದೆ ನಿಮಗೆ? ಮನೆ ಬಿಟ್ಟು ಹೊಸ ಮನೆಗೆ ಹೋಗ್ತಾ ಇದ್ದೀರಲ್ಲ? ಬೇಜಾರಾಗ್ತಿದೆ, ಒಂದು ಕಡೆ ಖುಷಿನೂ ಆಗ್ತಾ ಇದೆ. ಖುಷಿ ಯಾಕೆ? ಖುಷಿ ಯಾಕೆ ಅಂದರೆ ನಾನು ಇದೇ ಫಸ್ಟ್ ಟೈಮ್ ಮನೆ. ನಾನು ನಮ್ಮ ಅಪ್ಪ ಅಮ್ಮ ನಮ್ಮ ಅಕ್ಕ ಆಲ್ರೆಡಿ ಫಸ್ಟ್ ಮನೇಲಿದ್ದೆ, ಆಮೇಲೆ ಇಲ್ಲಿ ಬಂದಿರೋದು. 16 ಇಯರ್ಸ್ ನಾನು ಹುಟ್ಟಿದಾಗಿಂದ ಇಲ್ಲೇ. 16 ಇಯರ್ಸಾ? ನಂಗಲ್ಲ, ನಮ್ಮ ಅಕ್ಕಂಗೆ ಆಯ್ತಾ. ನಮ್ಮ ಅಕ್ಕ 1 ಇಯರ್ ಇದ್ದಾಗ ಬಂದಿದ್ದು, ನಾನು ಇಲ್ಲೇ ಹುಟ್ಟಿದ್ದು ಆಯ್ತಾ. ಸೊ ನಾನು ಇಲ್ಲೇ ಹುಟ್ಟಿ ಬೆಳೆದಿರೋದ್ರಿಂದ. ಹಾಸ್ಪಿಟ್ಲ್ ಹುಟ್ಟಲಿಲ್ವ ನೀವು? ಹೇಳಿ ಹೇಳಿ ಹೇಳಿ. ಅಪ್ಪ ಬಂದರು ಆಯ್ತಾ. ಇಲ್ಲೇ ಹುಟ್ಟು ಬೆಳೆದಿರೋದ್ರಿಂದ ಫೀಲಿಂಗ್ ಇದೆ. ಅಕ್ಕಪಕ್ಕದ ಮನೆ, ಫ್ರೆಂಡ್ಸು, ಅಂಕಲ್ ಆಂಟಿ, ಅದು ಇದು ಎಲ್ಲ ಮನೆಯೇ ತುಂಬ ಬೇಜಾರಾಗ್ತಿದೆ. ಒಂದು ಕಡೆ ಫುಲ್ಲು ಖುಷಿ ಆಗ್ತಿದೆ, ಯಾಕಂದರೆ ಹೊಸ ಜನ, ಹೊಸ ಜಾಗ, ಸ್ಕೂಲಿಗೆ ಹತ್ರ. ಅಲ್ಲೂ ನನಗೆ ತುಂಬ ಫ್ರೆಂಡ್ಸ್ ಇದ್ದಾರೆ, ಸ್ಕೂಲ್ ಫ್ರೆಂಡ್ಸು. ಮತ್ತು ಹೌದು, ಮೇನು ಇಲ್ಲಿ ಫುಲ್ಲು ಗಲಾಟೆಯಲ್ಲಿ ಒಂದೇ ಒಂದು ಪಿನ್ನು. ಗೈಸ್ ಏನು ಗೊತ್ತಾ, ಇಲ್ಲಿ ನಾವು ಬೆಳಗ್ಗೆ ತಿಕ್ಕಿಟ್ಟು ಏನಾದರೂ ಪಾತ್ರೆಗಳೆಲ್ಲ ತಿಕ್ಕಿಡ್ತೀವಿ. ತಿಕ್ಕಿದ ತಕ್ಷಣ ಫುಲ್ ಧೂಳಾಗೋದು ಗೈಸ್, ಫುಲ್ ಧೂಳು. ಇವಾಗ ಅಲ್ಲಿ ಸ್ವಲ್ಪ ಧೂಳು ಕಡಿಮೆ ಇದೆ, ಧೂಳೇ ಇಲ್ಲ ಆ್ಯಕ್ಚುಲಿ. ಇದು ಮೇನ್ ರೋಡ್ ಪಕ್ಕ ಇರೋದ್ರೆ ತುಂಬ ಧೂಳು, ಮತ್ತು ಪಕ್ಕದಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಿದೆ, ಅದಕ್ಕೆ ತುಂಬ ಧೂಳಿತ್ತು. ಹೋಪ್ ಅಲ್ಲಿ ಧೂಳು ಕಮ್ಮಿ ಇರಲಿ ಅಲ್ವಾ? ಹೌದು. ಮತ್ತು ಇಲ್ಲಿ ಗಲಾಟೆ, ನಾಯಿಗಳ ಗಲಾಟೆ, ಅದು ತುಂಬ ನಾಯಿ ಇದೆ. ಲೈಕ್ ಕ್ಯೂಟು ಡಾಗ್ಸ್, ಬಟ್ ಅದನ್ನ ಕಂಟ್ರೋಲ್ ಮಾಡೋದು ಸ್ವಲ್ಪ ಕಷ್ಟನೇ. ಒಂದಲ್ಲ ಎರಡಲ್ಲ 7 ಇಂದ 8 ಡಾಗ್ಸ್ ಇದೆ. ಅದು ಮರಿ ಹಾಕ್ಬಿಟ್ಟು ಅವ್ರು ಅದನ್ನ ಸೇಲ್ ಮಾಡ್ತಾರಂತೆ. ಇಲ್ಲಿ ಕೆಳಗಡೆ ಒಬ್ರು ಆಂಟಿ ಇದ್ದಾರೆ ಗೈಸ್, ಕಿರ್ಚಾಡ್ತಾರೆ, ಒಳ್ಳೆ ಕಿರ್ಚಾಡ್ತಾರೆ. ಅದಕ್ಕೆ ಅಲ್ಲಿ ಟೊಮೆಟೊ ಅಂತ ಬರ್ತಾರೆ, ಅಲ್ಲಿ ಪೀಸ್ ಆಗಿರುತ್ತೆ. ಮತ್ತು ನಂಗೆ ಇಲ್ಲೊಂದು ಏನು ಇಷ್ಟ ಆಗಲ್ಲ ಅಂದರೆ, ನಾವು ಆಫೀಸ್ಗೆ ಸ್ಕೂಲ್ಗೆ ಎಲ್ಲ ಹೋಗ್ಬಿಟ್ರೆ, ಮತ್ತು ಇಲ್ಲಿ ಕಸದವರು ನಾವು ಆಫೀಸ್ಗೆ ಸ್ಕೂಲ್ಗೆಲ್ಲ ಹೋಗಾದ್ಮೇಲೆ ಬರ್ತಾಯಿದ್ರು. ಅಲ್ಲಿ ಇವಾಗ ಕರೆಕ್ಟಾಗಿ ಬರ್ತಾರೆ. ಅವರು ಸಪ್ರೇಟ್ ಇಸ್ಕೊತಾರೆ, ಇಲ್ಲಿ ಸಪ್ರೇಟ್ ಇಸ್ಕೊತಾರೆ, ಬಟ್ ತುಂಬ ಲೇಟಾಗಿ ಬರ್ತಾರೆ. ಸೊ ಹೋಪ್ ಜೀವನ ಚೆನ್ನಾಗಿರುತ್ತೆ ಆ ಮನೇಲಿ. ನೋಮ್ಮ ಕಾಫಿ ಕುಡಿತವ್ರಿ, ಕಾಫಿ ಕುಡಿಯೋದು ಮುಗೀತು. ಇದೆಲ್ಲ ಇನ್ನೊಂದು ರೌಂಡ್ ಪ್ಯಾಕ್ ಆದರೆ ಹೋಗ್ತಾ ಇರೋದು. ನೋಡಿ ಹೆಂಗೆ ಎಲ್ಲ ಫುಲ್ಲು. ಇವಳಂತೂ ತಿಕ್ಲಿ ಅಂದರೆ ತಿಕ್ಲಿ. ಸೈಡ್ ಬಾ. ನಿನಗೆ ಹೇಗೆ ಅನ್ನಿಸ್ತಾ ಇದೆ? ಇವತ್ತು ಅಪ್ಪು ಸರ್ ಲಾಸ್ಟ್ ಅವ್ರ ಮನೆ ಕಡೆ ಹೋಗ್ತಾ ಇದ್ದೀವಿ. ನೋಡಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಯಾಕೆ ಅಂತಂದರೆ ನಮ್ಮ ಹತ್ರ ಗಾಡಿ ಇಲ್ಲ. ಲಾಸ್ಟ್ ಏನು ಹೇಳ್ತಾ ಇರ್ತೀವಿ ಗೈಸ್, ಹೇಳಿ. ಏನು ಹೇಳಲ್ಲ, ನಮ್ಮ ಮನಸ್ಸು ನಮ್ಗೆ ಒಳ್ಳೆ
ಏನು ಮಾಡಿದ್ರೆ ಹೇಳೆ ಅಮ್ಮ ಇಷ್ಟೊತ್ತು ಹೇಳ್ತಿದ್ಲು ಗಸ್ ಹೇಳು ಗಸ್ ಇವಾಗ ಏನೋ ಒಂದು ಹೇಳಿದ್ಲು ಗಸ್ ಹೇಳಕ್ಕೆ ಹೇಳಿ ಗಸ್ ಹೇಳು 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 ನಮ್ಮ ಆಡಿಯನ್ಸ್ ಎಲ್ಲ ಕೇಳ್ತವ್ರಿ ಹೇಳ ನಾನು ಒಂದು ದಿವಸ ನಡ್ಕೊಂಡು ಹೋಗ್ತಾ ಇದ್ದೆ. ವಾ 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 ನಮ್ಮ ಅಕ್ಕ ಸಿಕ್ಕಿದ್ಲು. ಹಾಂ ಸಿಕ್ಕಿದ್ಲು. ಏನಂದ್ಲು 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 ನನ್ನ ಮಗ್ಳಿಗೆ ಮದ್ವೆ ಆಗಪ್ಪ ಅಂದ್ಲು. ಹಾಂ ಆಯ್ತು ನೀನೇ ಅಂದೆ ಏನಂದೆ 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 ಅಕ್ಕ ನಿನ್ನ ಮಗಳು ನಂಗೆ ಚಿಕ್ಕವಳಾಗಲ್ವಾ. ಇದನ್ನ ಇವಳೇ ಹೇಳಂತ ಹಿಂಸೆ ಮಾಡಿ ಹೇಳಿಸ್ತಿದ್ದಾಳೆ. ಸೊ ಗೈಸ್ ಫಸ್ಟ್ ಆಫ್ ಆಲ್ ಇಲ್ಲ. ಇವಳು ಹುಡುಗಿ ಗೈಸ್, ಅವ್ರ ಅಕ್ಕ ಗ್ರೀಷ್ಮನು ಹುಡುಗಿ ಗೈಸ್, ಇವಳು ಗ್ರೀಷ್ಮನ ಮಗಳನ್ನ ಮದುವೆ ಆಗ್ತಾಳಂತೆ ಗೈಸ್. ಇದಕ್ಕೆ ಏನು ಹೇಳ್ಬೇಕು ಹೇಳಿ, ಇವಾಗ ಹೇಳಿ. ಇವಳೇ ಹೇಳ್ತಿದ್ದು ಹೇಳು ಹೇಳ್ಕೊಟ್ಬಿಟ್ಟು ಎಲ್ಲ ಹೇಳಲ್ಲ ಸರ್ ಪ್ಲೀಸ್ ಕುರ್ಕುರೆ ಕೊಡಿಸ್ತೀನಿ, ಐಸ್ ಕ್ರೀಮ್ ಕೊಡಿಸ್ತೀನಿ, ಪಾನಿಪುರಿ ಇದೆಲ್ಲ ಕಟ್ಟ. ಏನು ಕಟ್ಟಿಲ್ಲ ಏನಿಲ್ಲ ಇಲ್ಲಿ ನಂಗೆ ಗೊತ್ತಿಲ್ಲ ಅಷ್ಟೇ. ಗೈಸ್ ಈ ಮನೆ ನೋಡಿ ಗೈಸ್ ಹೆಂಗೈತೆ ಮಸ್ತಾಗಿ ಅಲ್ಲ. ಹೌದಾ ಹೌದು. ಈ ಬಾವು ನೋಡಿ ಚಕ್ಕೋತಾ ಎಲ್ಲೇ ಅಯ್ಯೋ ಎಲ್ಲಿ ಇಲ್ಲಿ ಝೂಮ್ ಮಾಡೋಕ್ಕೆ ಗೊತ್ತಲ್ಲ. ಇಲ್ಲಿ ನೋಡಲ್ಲಿ ಗಿಡ ತುಂಬ ಬಿಟ್ಟೈತೆ. ಅಲ್ಲಿ ಎಲ್ಲೋ ಅಯ್ಯೋ ಇಲ್ಲೇನು ಚೇಪಕಾಯಿ ಆರೆಂಜ್ ಅನ್ಸುತ್ತೆ. ಆರೆಂಜಾ? ಇಲ್ಲಿ 2 ಹಸು ಇರುತ್ತಾಯ್ತಾ, ಒಂದು ಅಮ್ಮ ಹಸು ಇನ್ನೊಂದು ಪಾಪು ಹಸು. ಪಾಪು ಹಸು ಮತ್ತೆ ಅಮ್ಮ ಹಸು ತಲೆ ಮೇಲೆ ಹಾರ್ಟ್ ಶೇಪ್ ಇದೆ ಗೊತ್ತಾ? ಹೌದಾ? ಹೌದು. ಅದು ಫುಲ್ಲು ಬ್ಲ್ಯಾಕು ಆಯ್ತಾ, ಹಾರ್ಟ್ ವೈಟ್ ಕಲರಲ್ಲಿದೆ, ಮಸ್ತಾಗಿದೆ ಮಾತ್ರ, ಮಸ್ತ್ ಕ್ಯೂಟ್ ಗೊತ್ತಾ. ಸೊ ಈಗ ನಾವು ಮನೆಗೆ ಹೋಗ್ತಾ ಇದ್ದೀವಿ, ನೋಡೋಣ ಯಾವ ಥರ ಜೋಡಿಸಿದ್ದಾರೆ ಅಂತ. ಓಪನ್ ಮಾಡ್ತವ್ರೆ ಲಾಸ್ಯ ಅವರು. ಏನನ್ಸ್ತಾ ಇದೆ ಲಾಸ್ಯ ಅವ್ರು ಹೆಂಗೆ ಜೋಡಿಸಿರ್ಬೋದು? ತಗೊಳ್ಳಿ. ಹೋಯ್ತಾ? ಇದು ಎದುರುಕಿರೇನಾ? ಅದ್ರಕ್ಕೆ ಗೈಸ್ ಒಳಗೆ ಫಿಟ್ ಆಗ್ತಿಲ್ಲ, ಫುಲ್ಲು ಸುತ್ತ ಬರ್ತಿಲ್ಲ, ಫುಲ್ ಸೆಕೆ. ಏನು ಗೊತ್ತಾ, ನೆನ್ನೆ ನಾನು ಇಲ್ಲಿ ಫೋನ್ ಇಟ್ಬಿಟ್ಟು ರೀಲ್ಸ್ ಮಾಡಿ ಏನು ಜೋಡ್ಸೇ ಇಲ್ಲ, ಎಲ್ಲ ಸುಮ್ ತಂದು ಹಾಕೋರಲ್ಲಿ. ಫಸ್ಟ್ ಓಪನ್ ಮಾಡಮ್ಮಿ. ಗೈಸ್ ನಮ್ಮಮ್ಮ ಈ ಮನೆ ಕೀ ಕೊಡಿ ಅಂದರೆ ಆ ಮನೆ ಕೀ ಕೊಟ್ಟವ್ರೆ. ಇವಳು ಕಾಣಿಸ್ತೀರ ಈ ಕಡೆ, ಇವಳು ಮತ್ತು ನಾನು ಎಷ್ಟು ಟ್ರೈ ಮಾಡ್ತೀವಿ ಹಾಗೇ ಇಲ್ಲ ಗೈಸ್. ಅವರು ಡ್ಯಾಡಿ ಎದುರುಗಡೆ ಸಿಕ್ಕಿದ್ರು ಗೈಸ್, ಹೇಳಿದ್ರು ಕೀ ಬೇಕಾ ಅಂತ, ಬೇಡ ಅಂತ. ನಮ್ಮಮ್ಮ ಹೇಳಿದ್ರು ಇದೆ ಅಂತ, ನಾನು ಚೆಕ್ ಮಾಡಿದ್ರು ನಮ್ಮಮ್ಮ ಹೇಳಿದ್ರು, ಅದಕ್ಕೆ ನಾನು ಸುಮ್ಮನೆ ಬಂದಿದ್ದು. ನಿಮ್ಮ ಅಕ್ಕ ನೀನು ಅವ್ರ ಹತ್ರ ಇಸ್ಕೊಂಬೋದಿತ್ತಾನೆ, ಬಾ ಮೇಲೆ ತಗೊಂಡು. ಇವಾಗ ನಾವು ಬಿಸಿಲು ಟೆರೆಸ್ಗೆ ಹೋಗಿ ಟೆರೆಸ್ ಬೇಡ, ಮತ್ತೆ ಇನ್ನೆಲ್ಲ ಹೋಗ್ತೀವಿ. ಟೆರೆಸ್ ಬೇಡ, ಬಾ ಒಂದ್ಸತಿ ಬರೇ. ಇವಾಗ ನಾವು ಟೆರೆಸ್ ಹೋಗ್ತಾ ಇದ್ದೀವಿ. ಅಪ್ಪ ನೋಡಿ, ನನಗೆ ಇಲ್ಲಿ ಹತ್ತಬೇಕಂತ ತುಂಬ ಇಷ್ಟ. ಲ್ಯಾಡರ್ ಕೆಳಗಿಟ್ಟವ್ರೆ ನೋಡಿ ನಮ್ಮ ಸುತ್ತಮುತ್ತ ಹೇಗಿದೆ. ಗೈಸ್ ನೀವೆಲ್ಲ ಬೀದಿಗೆ ಬರೋದು ಅನ್ನೋ ವರ್ಡ್ ಕೇಳಿದ್ದೀರಿ, ಯಾವತ್ತಾದ್ರೂ ಟೆರೆಸಿಗೆ ಬರೋದು ಅಂತ ಕೇಳಿದ್ದೀರಾ? ಇವಾಗ ನಾವು ಟೆರೆಸಿಗೆ ಬಂದ್ಬಿಟ್ಟಿದ್ದೀವಿ ಗೈಸ್, ಬೀದಿಗೆ ಬಂದಿಲ್ಲ, ಟೆರೆಸಿಗೆ ಬಂದ್ಬಿಟ್ಟಿದ್ದೀವಿ. ಏನಂತ ಬೀದಿಗೆ ಬರೋದು ಕೇಳಿದ್ದೀರಲ್ಲ, ಅದೇ ಥರ ನಾವು ಇವಾಗ ಟೆರೆಸಿಗೆ ಬಂದ್ಬಿಟ್ಟಿದ್ದೀವಿ ಅಂತ. ಅಂದ್ರೆ ನೋಡಿ ಟೆರೆಸ್ ಮೇಲೆ ಕುಂತಿದ್ದೀವಿ. ಅಯ್ಯೋ ಈ ಅಮ್ಮ ಮಾಡಿ ತಪ್ಪಿಗೆ ನಾನಲ್ಲ ನಮ್ಮಮ್ಮ. ನಿಮ್ಮ ಡ್ಯಾಡಿ ಕೇಳಿದ್ರೆ ತಾನೇ ಇನ್ನೊಂದು ಕೀ ಕೊಡ್ತೀನಿ ಅಂತ. ನೀನೇ ಬೇಡ ಅಂದಲ್ಲ. ಟೆರೆಸಿಗೆ ಬಂದ್ಬಿಟ್ಟಿದ್ದೀನಿ ಗೈಸ್. ಇನ್ನೊಂದು, ಬೆಂಗಳೂರಲ್ಲಿ ತುಂಬ ಬಿಸಿಲಿರೋದ್ರಿಂದ ನೀರನ್ನೇ ಸ್ವಲ್ಪ ಕಮ್ಮಿ ಉಪಯೋಗಿಸಿ, ಸೇವ್ ವಾಟರ್. ಸೊ ನಾವೀಗ ನಮ್ಮ ಹೊಸ ಮನೆಗೆ ಹೋಗ್ತಾ ಇದ್ದೀವಿ. ಇವ್ರು ನೋಡಿ, ಇವರೆಲ್ಲ ಈ ಥರ ಬಂದಿದ್ದಾರೆ, ಕಾಣಿಸ್ತಾನೆ ಇಲ್ಲ, ಸಾರಿ ಬ್ಲರ್ ಆದರು. ಅವ್ರು ನೋಡಿ, ಅವರು ಫುಲ್ ಮಾಡರ್ನ್ ಗರ್ಲ್ ಥರ ಬಂದವ್ರೆ. ಇದು ನಮ್ಮ ಮನೆ ಎಂಟ್ರೆನ್ಸ್. ಹೌದು ಗೈಸ್, ಇವತ್ತು ಸ್ಯಾಟರ್ಡೆ. ನಾನು ಸ್ಯಾಟರ್ಡೆ, ಸಂಡೇ, ಮಂಡೇ 3 ದಿನದ್ದು ತೋರಿಸ್ತೀನಿ. ಸೊ ಈ ವ್ಲಾಗ್ ಮೇ ಬಿ ಟ್ಯೂಸ್ಡೇ ಅಥವಾ ವೆಡ್ನೆಸ್ಡೇ ಹಾಕ್ಬೋದು. ಇದು ನಮ್ಮ ಮನೆಯ ಎಂಟ್ರೆನ್ಸ್, ಅಂದರೆ ನಮ್ಮ ಮನೆ ಅಂದರೆ ಇವ್ರ ಮನೆಯ ಎಂಟ್ರೆನ್ಸ್. ಹೋಮ್ ಟೂರ್ ಇವಾಗಲೇ ಮಾಡಿದೆ. ಓ ಬಂದ್ರಾ, ಬನ್ನಿ, ಇದೇ ನಮ್ಮ ಮನೆ ಎಂಟ್ರೆನ್ಸ್.
नन्दित मोदिनि विश्वविनोदिनि नन्दिनुते गिरिवर विन्ध्य शिरोदिनि वासिनि विष्णुविलासिनि जिष्णुनुते भगवति हेशिति कण्ठ कुटुम्बिनि भूरि कुटुम्बिनि भूरि कृते जय जय हे महिषासुरमर्दिनि रम्यकपर्दिनि शैलसुते ಸೊ ಹಾಲು ಉಗ್ಸಿದ್ದಾರೆ. ಹಾಲು ಉಗ್ಸಿ ಹಾಲನ್ನು ಎಲ್ಲ ನಾವು ಕುಡಿದ್ಬಿಟ್ಟಿದ್ದೀವಿ. ಸಕ್ಕರೆ ಹಾಕ್ಕೊಂಡು ಕಾಫಿ ಮಾಡ್ಕೊಂಡು ಕುಡಿಬೋದು, ನೋ ಪ್ರಾಬ್ಲಮ್. ಇದು ನೀಟಾಗಿ ಕ್ಲೋಸ್ ಮಾಡಿದ್ವಿ. ಈಗ ಹಾಲು ಉಗ್ಸೋವಂತಹ ರಿಚುವಲ್ಗೆ ಏನು ತೊಗೊಂಡು ಹೋಗಬೇಕು ಅಂತ ನಾನು ಹೇಳ್ತೀನಿ. ಯಾಕೆ ಅಂತಂದರೆ ಕೆಲವೊಬ್ರಿಗೆ ಗೊತ್ತಿರಲ್ಲ, ನನಗೂ ಗೊತ್ತಿರಲಿಲ್ಲ, ಇವಾಗ ಗೊತ್ತಾಗಿರೋದು. ಬನ್ನಿ ಹೇಳ್ತೀನಿ. ಉಪ್ಪು, ಕಾಯಿ, ಸುಣ್ಣ, ಕಡ್ಗೋಲು, ಬೇಳೆ, ಇಲ್ಲಿ ಅಕ್ಕಿ ಇದೆ, ಇದು ಹೂವು, ಅದು ದೇವರಿಗೆ ಅಂತ ಇಲ್ಲಿ ದೇವರಿಗೆ ಹಾಕಿದ್ದೀವಲ್ಲ ಅದಕ್ಕೆ, ಮತ್ತು ಹಾಗೂ ಕನ್ನಡಿ. ಏನಕ್ಕೆ ಅಂತಂದರೆ ಇವೇನಕ್ಕೆ ಅಂತ ಹೇಳ್ತೀನಿ. ಉಪ್ಪು ಲಕ್ಷ್ಮಿಯ ಸ್ವರೂಪ ಅಂತೆ. ಸೊ ಉಪ್ಪು ನಮ್ಮ ಮನೇಲಿದ್ದರೆ ಲಕ್ಷ್ಮಿ ಬರ್ತಾಳೆ ಅಂತ. ಸುಣ್ಣ ಹಾಕಿರ್ತಾರೆ ಅಂತ ಗೊತ್ತಿಲ್ಲ, ತಿಳ್ಕೊಂಡು ನಾನು ಈ ಬ್ಲಾಗಲ್ಲಿ ಹೇಳ್ತೀನಿ ಲಾಸ್ಟಲ್ಲಿ. ಇನ್ನೇನು ಇದು ಗೊತ್ತಲ್ಲ, ತೆಂಗಿನಕಾಯಿ ಏನಕ್ಕೆ ಅಂತ. ಕುಡ್ಗೋಲು ಅಷ್ಟೇ, ಅದೇ ಕಡ್ಗೋಲು ಏನಕ್ಕೆ ಅಂತಂದರೆ ಅದು ಗೊತ್ತಿಲ್ಲ, ಹೇಳ್ತೀನಿ. ಬೇಳೆ ಇನ್ನೇನು ಗೊತ್ತಲ್ಲ, ನಮ್ಮ ಮನೆಯಲ್ಲಿ ಸದಾ ಅನ್ನಪೂರ್ಣೇಶ್ವರಿ ತಾಂಡವ ಆಡ್ತಿರ್ಲಿ ಅಂತ ಬೇಳೆ ಹಾಗೂ ಅಕ್ಕಿ. ಇದು ಈ ಕನ್ನಡಿ ಏನಕ್ಕೆ ಅಂತಂದರೆ ಈ ಅಂದರೆ ಹಿಂದ್ಗಡೆ ಈ ಮನೇಲಿ ಇರ್ತಾರಲ್ಲ, ಆ ಹಿಂದ್ಗಡೆ ಅವರು ಏನಾದರೂ ಅವರ ಕೆಟ್ಟತನ ಆ ಥರ ಏನಾದರೂ ಇದ್ದರೆ, ಅಥವಾ ದುಷ್ಟಶಕ್ತಿ ಕೆಲವೊಂದು ದಿನ ಏನು ಮಾಡಿರ್ತಾರೆ, ಕಾಲಿ ಬಿಟ್ಟಿರ್ತಾರಲ್ಲ, ಸೊ ದುಷ್ಟಶಕ್ತಿಗಳೇನಾದರೂ ಈ ಮನೆಯ ಸುತ್ತಮುತ್ತ ಇದ್ದರೆ ಆದರೆ ಆ ಕನ್ನಡಿನ ನೋಡಿ ವಾಪಸ್ ಹೋಗುತ್ತೆ ಅನ್ನೋವಂತಹ ಒಂದು ನಂಬಿಕೆ ಇದೆ. ಅದಕ್ಕೆ ಕನ್ನಡಿನ ಇಟ್ಟಿದ್ದಾರೆ. ಇಲ್ಲಿ ನೋಡಿ, ದೇವ್ರ ಮನೆನ ಈ ಥರ ರೆಡಿ ಮಾಡಿದ್ದಾರೆ. ಆ್ಯಕ್ಚುಲಿ ಇದು ಅಡುಗೆ ಮನೆ. ಇದು ಅಡುಗೆ ಮನೆ. ಪೂಜೆಗಂತ ಅಷ್ಟೇ. ಅರಸು ಫಿಲಮ್ ನೀವು ನೋಡಿದ್ದೀರಲ್ಲ, ಅದರಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಸನ್ರೈಸನ್ನು ನೋಡಿ ಎಷ್ಟು ಎಕ್ಸೈಟ್ ಆಗಿದ್ದಾರೋ, ಇವರು ಅಷ್ಟೇ ಎಕ್ಸೈಟ್ ಆಗೋರು. ಏನಿಲ್ಲ, ನಾನು ತುಂಬಾ ಸನ್ರೈಸಸ್ ನೋಡಿದ್ದೀನಿ, ಬಟ್ ಬೆಂಗಳೂರಲ್ಲಿ ಏನೋ ಸ್ವಲ್ಪ ಖುಷಿ ಆಯಿತು ಅಷ್ಟೇ. ಚೆನ್ನಾಯ್ತಲ್ಲ. ಏನು ಇದೊಂದು ಸಣ್ಣನೇನು ಝೂಮ್ ಹಾಕಾಗುತ್ತಾ? ಸಣ್ಣ ಎಷ್ಟು ದೂರ ಇದೆ, ಎಷ್ಟು ಆರೆಂಜ್ ಕಾಣಿಸ್ತಾ ಇದೆ ಫೋನಲ್ಲಿ. ನೋಡಿ ಗೈಸ್, ಇದು ನಮ್ಮ ಟೆರೆಸ್. ಇನ್ಮೇಲಿಂದ ನಮ್ಮ ರೀಲ್ಸ್ ಶಾರ್ಟ್ಸ್ಗೆಲ್ಲ ಇಲ್ಲೇ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ, ಟ್ರೈ ಮಾತ್ರ ಮಾಡ್ತೀವಿ. ಬಾಯ್. ಏನಂತೀರಾ? ಸೇವ್ ವಾಟರ್ ಬಂದ್ರೆ ಅನ್ಸುತ್ತೆ.